ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಇವತ್ತು ಮನೆಯಲ್ಲೇ ಯಾವ ರೀತಿ ಮಸಾಲೆ ಕಡಲೆ ಬೀಜ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಡವರೇ ಬಾದಾಮಿ ಆದ ಕಡಲೆ ಬೀಜವನ್ನು ಎಲ್ಲರೂ ಕೂಡ ಇಷ್ಟಪಡ್ತೀವಿ. ಅದರಲ್ಲೂ ಮಸಾಲೆ ಕಡಲೆ ಬೀಜ ಅಂತ ಅಂದರೆ ಎಲ್ಲರೂ ಕೂಡ ಲೈಕ್ ಮಾಡಿ ತುಂಬಾ ತಿಂತೀವಿ. ಎಷ್ಟಿದ್ರೂ ಕೂಡ ಖಾಲಿ ಮಾಡ್ತೀವಿ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೂ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರೋದಕ್ಕೆ, ಹಾಗೂ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಇಲ್ಲಿ ಅರಿಶಿಣವನ್ನು ತೊಗೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1 ಕಪ್ಪಷ್ಟು ಕಡಲೆ ಬೀಜವನ್ನು ತೊಗೊತಾ ಇದ್ದೀನಿ. ಅಂದರೆ 1/4 kg ಇದೆ. ಇದಕ್ಕೆ ಯಾವುದೇ ನೀರನ್ನ ಹಾಕ್ತೇನೆ, ಫಸ್ಟು ಡ್ರೈ ಆಗಿರೋದೇ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರನ್ನೇ ಹಾಕಿ ಇದನ್ನು ಮಿಕ್ಸ್ ಮಾಡಿ, ಒಂದೇ ಸರಿ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬರೋದಿಲ್ಲ, ತೆಳು ಆಗೋದ್ರೆ ಮಸಾಲೆ ಕೋಟಿಂಗ್ ಕೂತ್ಕೊಳ್ಳಲ್ಲ ನೀಟಾಗಿ. ಹಾಗಾಗಿ ಸ್ವಲ್ಪ ನೀರನ್ನೇ ಹಾಕಿ ಈ ರೀತಿ ಕಲಿಸ್ಕೊಳ್ಳೋಣ. ಇದು ಕಲಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಸೈಡ್ಗೆ ಇಟ್ಟು ಮಸಾಲೆ ಕಡಲೆ ಬೀಜವನ್ನು ಫ್ರೈ ಮಾಡೋದಕ್ಕೆ ಒಂದು ಪಾನ್ನ ಇಟ್ಟು ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಿದ್ರೆ ಎಣ್ಣೆನ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಕಡಲೆ ಬೀಜನ ಇದೇ ರೀತಿ ಬಿಡಿಸಿ ಹಾಕಬೇಕು. ಒಂದೇ ಸರಿ ಹಾಕಿದ್ರೆ ಮುದ್ದೆ ರೀತಿ ಆಗುತ್ತೆ, ಆಗ ನೀಟಾಗಿ ನಮಗೆ ಬರೋದಿಲ್ಲ. ಮಸಾಲೆ ಕಡಲೆ ಬೀಜ ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕಿ, ಜೊತೆಗೆ ಇಲ್ಲಿ ಬಿಡಿ ಆಗಿ ಹಾಕಬೇಕು. ಯಾವುದೇ ಕಾರಣಕ್ಕೂ ನೀವು ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಇಲ್ಲಿ ಕಡಲೆ ಬೀಜವನ್ನು ಹಾಕಬಾರ್ದು. ಸೊ ಈ ರೀತಿ ಹಾಕಿದ್ಮೇಲೆ ಇದನ್ನು ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತದೆ ಕ್ರಿಸ್ಪಿಯಾಗಿ. ಹಾಗಾಗಿ ನಾವು ಬಿಡಿಯಾಗಿಯೇ ಇದೇ ರೀತಿ ಹಾಕಬೇಕು. ಇನ್ನೂ ನೊರೆ ಕಡಿಮೆ ಆಗಿಲ್ಲ ಅಲ್ಲಿವರೆಗೂ ಕೂಡ ನೀವು ಅದನ್ನು ಬಾಯ್ಲ್ ಮಾಡಬೇಕು. ಆದಷ್ಟು ಇದನ್ನು ಸ್ವಲ್ಪ ಕಡಿಮೆ ಉರಿಲೇನೆ ಬೇಯಿಸಬೇಕು. ಈ ನೊರೆ ಎಲ್ಲ ಕಡಿಮೆ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದು ಆದಮೇಲೆ ಅಲ್ಲಿಗೆ ರೆಡಿ ಆಗಿದೆ ಅಂತ ಹೇಳಿ ಮಸಾಲೆ ಕಡಲೆ ಬೀಜ. ಈಗ ನಾವು ಅದನ್ನು ಎಣ್ಣೆಯಿಂದ ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ. ಇಲ್ಲಿ ನೊರೆ ಎಲ್ಲ ಕಡಿಮೆ ಆಗಿದೆ ನೋಡಿ, ಕಲರು ಕೂಡ ಚೇಂಜ್ ಆಗಿದೆ ಅಂತ ಅಂದರೆ ಅದು ಬೆಂದಿದೆ ಅಂತ ಹೇಳಿ. ಇವಾಗ ಇದೆಲ್ಲವನ್ನು ಕೂಡ ತಗೊಂಡು ಆದಮೇಲೆ ಮಸಾಲೆ ಕಡಲೆ ಬೀಜ ತಿನ್ನಲಿಕ್ಕೆ ರೆಡಿ ಆಯಿತು ನೋಡಿ. ಈ ರೀತಿ ಕಾಣಿಸ್ತಾ ಇದೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಮನೇಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆ ಕಡಲೆ ಬೀಜ ಟೇಸ್ಟಿಯಾಗೂ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.